ಹಾಯ್ ಸ್ನೇಹಿತರೆ, ನಮಸ್ಕಾರ. ಎಲ್ಲೋ ವಿಸ್ಮಯ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರಸನ್ನಗೌಡ. ತಮ್ಮನಲ್ಲಿ ನೋಡಿದ್ದೀರಾ ಏನಂತ ನಿಮಗೆ ಗೊತ್ತಾಗಿರುತ್ತೆ. ಹೌದು ಸ್ನೇಹಿತರೆ, ಇದು ನಿಜ. ಎಲ್ಲರಿಗೂ ಅಂತ ನಾನು ಹೇಳ್ತಿಲ್ಲ, ಬಟ್ ಕೆಲವರಿಗೆ ಮಾತ್ರ ಇಂಥ ಪವಾಡ ಆಗತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಅಮ್ಮ ಸ್ವತಃ ನಮ್ಮ ತಾಯಿ ಅವರಿಗೇನೆ ಒಂದು ವಾರದಿಂದ ತುಂಬಾ ಈ ಕಣ್ಣು ಇಲ್ಲಿ ಊದ್ಕೊಂಡಿತ್ತು. ಇಷ್ಟಪ್ಪ ಮಲಗಿದ್ದು ಎದ್ದಿದ್ದಾರಷ್ಟೇ, ಕೆರ್ಕೊಂಡ್ರೋ ಏನೋ ಕಚ್ಚೋ ಏನಾಯ್ತೋ ಗೊತ್ತಿಲ್ಲ. ಸುಮಾರು 5 days ಆದ್ರೂ ಹಾಗೆ ಇತ್ತು. ಆಸ್ಪತ್ರೆಗೆ ಹೋಗೋದು ಬೇಡ, ಕಮ್ಮಿ ಆಗುತ್ತೆ ಅಂತ ಅನ್ಕೊಂಡ್ರು, ಬಟ್ ಕಮ್ಮಿ ಆಗಿಲ್ಲ. ಹಾಗೆ ಇದು ಜಾಸ್ತಿ ಆಯ್ತಾನೆ ಬಂತು. ಬಂದವರೆಲ್ಲ ಏನ್ ಇಷ್ಟಪ್ಪ ಆಗಿದೆ, ಹಾಸ್ಪಿಟಲ್ಗೆ ಹೋಗ್ಬಾ ಅಂದ್ರು. ಆಯ್ತು ಹೋಗೋಣ ಅನ್ಕೊಂಡಿದ್ರು, ಬಟ್ ಸಂಡೇ ಬಂತು ಆದ್ರೂ ಹೋಗಿಲ್ಲ. ಭಾನುವಾರ ಅಂತ ಸುಮ್ಮನೆ ಆದ್ರು. ಮಂಡೇ ಹೋಗೋಣ ಅನ್ಕೊಂಡ್ರು, ಬಟ್ ಅದಕ್ಕೆ ಮೊದಲೇ ಹರಕೆ ಕೊಟ್ಕೊಂಡ್ರು. ಸ್ನಾನ ಮಾಡಿ ಪೂಜೆ ಮಾಡಿ ಇದೇನಾದ್ರೂ ಕಮ್ಮಿ ಆದ್ರೆ ನಿನ್ ಸನ್ನಿಧಾನಕ್ಕೆ ಬರ್ತೀನಿ ಅಂತ ಅನ್ಕೊಂಡ್ರು ಅಷ್ಟೇ. ಸೋಮವಾರ ಅನ್ಕೊಂಡಿದ್ದಾರೆ. ಸೊ ಮಂಗಳವಾರ ಈವ್ನಿಂಗು ಆಟೋಮೆಟಿಕ್ ಇಲ್ಲಿರೋದೆಲ್ಲ ಕಮ್ಮಿ ಆಗ್ಬಿಟ್ಟಿದೆ ಸ್ನೇಹಿತರೆ. ಅವ್ರಿಗೆ ಆಶ್ಚರ್ಯ, ಕಮ್ಮಿ ಆಗಿಲ್ಲ ಅಂದ್ರೆ ಆಸ್ಪತ್ರೆಗೆ ಹೋಗೋಣ ಬುಧವಾರ ಅನ್ಕೊಂಡಿದ್ರು, ಬಟ್ ಮಂಗಳವಾರ ಸಂಜೆನೆ ಇದು ಕಮ್ಮಿ ಆಗೋಯ್ತು. ಇದು ವಿಸ್ಮಯ, ಆಶ್ಚರ್ಯನ ಏನೋ ಗೊತ್ತಾಗ್ಲಿಲ್ಲ. ಅದೇ ಬುಧವಾರ ಬೆಳಿಗ್ಗೆ ನಮ್ಮ ದೊಡ್ಡಮ್ಮ, ಸವಿತಾ ದೊಡ್ಡಮ್ಮ ಅಂತ, ಅವರು ದೇವಸ್ಥಾನಕ್ಕೆ ಹೋಗ್ತಾ ಇದೀನಿ ಅಂತ ಅಂದ್ರು. ಯಾವ ದೇವ್ರನ್ನ ಹರಕೆ ಮಾಡ್ಕೊಂಡ್ರು ಅದೇ ದೇವಸ್ಥಾನಕ್ಕೆ ಅವ್ರು ಹೊರಡ್ತಾ ಇದ್ರು. ಇವ್ರನ್ನು ಕರೆದ್ರು. ನಮ್ಮ ಆಶ್ಚರ್ಯದಿಂದ ಹೊರಟ್ರು. ಹೋಗಿ ದೇವಸ್ಥಾನಕ್ಕೆ ಹೋಗಿ ಮುಗಿಸ್ಕೊಬಂದ್ರು. ಅವ್ರ ಎಕ್ಸ್ಪೀರಿಯನ್ಸು ಅವರೇ ಹೇಳ್ತಾರೆ, ಕೇಳಿ. ಬಟ್ ಅವ್ರ ಮುಖ ತೋರ್ಸಕ್ ಇಷ್ಟಪಡಲ್ಲ, ಬ್ಲರ್ ಮಾಡಿರ್ತೀನಿ ಸ್ನೇಹಿತರೆ. ಅಮ್ಮ, ನಿಮ್ಗೆ ಏನಾಗಿತ್ತು, ಏನ್ ಪವಾಡ ನೋಡಿದ್ರಿ? ನಾಳೆಗೆ ಒಂದು ವಾರದಲ್ಲಿ ಅರ್ಧ ರಾತ್ರಿಯಲ್ಲಿ ನವೆ ಆಯ್ತು. ಅದು ಸಿಕ್ಕಾಮಟ್ಟ ಹಿಂಗೆ ಕೆರ್ಕೊಂಡೆ. ಆವಾಗ ಬೆಳಿಗ್ಗೆ ಅಷ್ಟರಲ್ಲಿ ಕಣ್ಣು ಊತ ಬಂತು. ಏನಿದು ಅಂತ ನನಗೆ ಭಯ ಆಯ್ತು. ಆದ್ರೂ ನಾನು ಆಸ್ಪತ್ರೆಗೆ ಹೋಗ್ಲಿಲ್ಲ. ಮತ್ತೆ ಶುಕ್ರವಾರ, ಶನಿವಾರ, ಭಾನುವಾರ 3 ದಿವಸ ಸುಮ್ನೆ ಇದ್ದೆ. ಸೈಲೆಂಟ್ ಆಗಿ ಜಾಸ್ತಿ ದಿನ ಆಗ್ತಾ ಇತ್ತು. ಆಮೇಲೆ ನನ್ಗೆ ಏನ್ ಅನಿಸ್ತೋ ಏನೋ ಗೊತ್ತಿಲ್ಲ, ಬಟ್ಟೆ ಒಗೆಯೋಣ ಅಂತ ಬಟ್ಟೆ ಒಗ್ದಾದ್ಮೇಲೆ ಸ್ನಾನ ಮಾಡ್ದೆ. ತಾಳು ದೀಪ ಹಚ್ಚೋಣ, ನೋಡೋಣ ಇದು ಒಂದು ಆಗೋಗ್ಲಿ ಅಂತ 2 ಗಂಟೆ ಆಯ್ತು. ಸ್ನಾನ ಮಾಡಿ ದೀಪ ಅಂಟಿಸೋಷ್ಟರಲ್ಲಿ ಇದೇ ಟೈಮ್ಗೆ 2 ಗಂಟೆ ಆಗದೆ. ಇದೇ ಟೈಮ್ಗೆ ನನ್ಗೆ ಏನು ಇಲ್ದಂಗ ಆದ್ರೆ ನಿನ್ಗೆ ಬರ್ತೀನಿ ಕಣಪ್ಪ ನಂಜುಂಡೇಶ್ವರ, ಇದೇ ಟೈಮ್ಗೆ ನಂಗೆ ಕಮ್ಮಿ ಆದ್ರೆ ಏನು ಇಲ್ದಂಗ ಆದ್ರೆ ನಿನಗ್ ಬಂದು ಪೂಜೆ ಮಾಡಿಸ್ಕೊ ಬರ್ತೀನಿ ಅಂತ ಸೋಮವಾರ ಕೈ ಮುಕ್ಕೊಂಡೆ. ಸೊ ಮಂಗಳವಾರದ ಸಂಜೆ ಒಳಗೆ ಕಮ್ಮಿ ಆಗೋಯ್ತಾ? ಸ್ವಲ್ಪ ಕಮ್ಮಿ ಅನ್ನಿಸ್ತು. ಸೊ ಅದರಿಂದ ಬುಧವಾರನೇ ಹೋಗ್ಬಿಟ್ರಾ? ಬುಧವಾರ ಆಟೋಮೆಟಿಕ್ ಆಗಿ ಹೋಗಿ ಬಂದ್ವಿ ಇಷ್ಟೇ. ಓ, ಅದ್ಭುತ. ಸೊ ಒಂದೇ ದಿನದಲ್ಲಿ ಕಮ್ಮಿ ಹೆಂಗ್ ಸಾಧ್ಯ? ಹೆಂಗಂತ ನಮಗೆ ಗೊತ್ತಿಲ್ಲ, ಆದ್ರೆ ದೇವ್ರಿಗೆ ಗೊತ್ತೋ ಏನೋ, ಅದು ನಂಗೆ ಗೊತ್ತಿಲ್ಲ ಅಷ್ಟೇ. ಸೊ ಇದು ನಿಮ್ಗೆ ಖುಷಿ ಆಗ್ತಿದೆ? ಒಂದ್ ಕಡೆ ಖುಷಿನೂ ಆಗ್ತಾ ಇದೆ. ದೇವಸ್ಥಾನಕ್ಕೆ ಹೋಗಿದ್ರಿ, ಅಲ್ಲಿ ಅನುಭವ ದರ್ಶನ ಆಯ್ತು, ಖುಷಿ ಆಯ್ತು. ಅಂದ್ರೆ ಒಂಥರ ಪವಾಡ ಆಯ್ತು ಹಂಗಾದ್ರೆ ನಿಮ್ಗೆ? ಪವಾಡ ಆದಂಗ ಆಯ್ತು. ಸೊ ಈ ಪವಾಡ ನೀವು ತಲೆ ಎತ್ತಿ ಹೇಳ್ಕೋಬಹುದು. ಸೊ ಅಲ್ಲಿಗೆ ಹೋದ್ರೆ ಒಳ್ಳೇದಾಗುತ್ತೆ ಅನ್ನೋದು ನಿಮ್ಗೆ ಕನ್ಫರ್ಮಾ? 100%? ನೀವೇನಾದ್ರೂ ಅನ್ಕೊಂಡ್ರೆ ಅದು ಪಕ್ಕ ಆಗುತ್ತಾ? ಇದು ಎಷ್ಟನೇ ಸರಿ ಈ ತರ ಒಳ್ಳೇದಾಗಿರೋದು? 2ನೇ ಸರಿ. ಪಕ್ಕನಾ? 100%? ಇದು ಯಾರಾದ್ರೂ ಕೇಳಿದ್ರೆ ಅವ್ರಿಗೆ ಹೇಳ್ಬೋದಾ ನೀವು? ಸೊ ಆಸ್ಪತ್ರೆಗಿಂತಲೂ ಪವರ್ಫುಲ್ಲಾ? ತುಂಬಾ ಪವರ್ ಇದೆಯಾ? ಅವ್ರ ದೇವರ ಹೆಸರು ನಂಜುಂಡೇಶ್ವರ. ಸೊ ಅಲ್ಲಿಗೆ ಹೋಗಿ ಬಂದ್ರಿ. ಈ ಖುಷಿ ಇದೆಯಾ? ಖುಷಿ ಇದೀನಿ. ಕಣ್ಣು ಈಗ ಸ್ವಲ್ಪ ಸಮಾಧಾನವಾಗಿದೆಯಾ? ಸಮಾಧಾನವಾಗಿದೆ. ಓಕೆ ಸ್ನೇಹಿತರೆ, ಅವರಿಂದನೇ ನೀವು ತಿಳ್ಕೊಂಡ್ರಿ. ಅವ್ರ ಮಾತು, ಅವ್ರ ಅನುಭವ, ಅವರು ಇಟ್ಟಿರ್ತಕ್ಕಂಥ ನಂಬಿಕೆ, ಆ ದೇವ್ರ ಮೇಲೆ ಇಟ್ಟಿರ್ತಕ್ಕಂಥ ಮಹಾಭಕ್ತಿಗೆ ಅವ್ರಿಗೆ ಒಳ್ಳೇದಾಗಿದೆ. ಒಂದೇ ದಿನದಲ್ಲಿ ಅವ್ರಿಗೆ ಪವಾಡ ಆಗಿದೆ. ಅದನ್ನ ಅವರು ಫೇಸ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ. ಅದು ನನಗಂತೂ ನಂಬಕ್ಕೆ ಆಗ್ಲಿಲ್ಲ ಸ್ನೇಹಿತರೆ. ಅದು ಎಲ್ಲರಿಗೂ ಅಚೀವ್ ಆಗುತ್ತೆ, ಪವಾಡ ಆಗುತ್ತೆ ಅಂತ ನಾನು ಹೇಳ್ತಿಲ್ಲ. 100ರಲ್ಲಿ 10 ಜನರಿಗೆ ಆಗ್ಬೋದು. ಯಾಕಂದ್ರೆ ಎಲ್ಲರೂ ಒಳ್ಳೆ ರೀತಿಲೇ ಇರಲ್ಲ.
ಪಾಪ ಅನ್ನೋದು ಎಲ್ಲರಲ್ಲೂ ಕಾಡ್ತಾ ಇರುತ್ತೆ. ಅದರಲ್ಲೂ ಆಲ್ಮೋಸ್ಟ್ ಪುಣ್ಯವಂತರು 10% ಇರ್ತಾರೆ 100ರಲ್ಲಿ. ಅಂಥವ್ರಿಗೆ ಇಂಥ ಚಾನ್ಸಸ್ ಇರುತ್ತೆ. ಆ ದೇವರೇ ನಂಜುಂಡೇಶ್ವರ, ನಂಜನಗೂಡು ನಂಜುಂಡೇಶ್ವರ ದೇವರು. ಇವ್ರ ಬಗ್ಗೆನೇ ನಾನು ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದು ಸ್ನೇಹಿತರೆ. ನಂಜನಗೂಡು ನಂಜುಂಡೇಶ್ವರನ ಬಗ್ಗೆನೇ ಇವರು ಹರಕೆ ಮಾಡ್ಕೊಂಡಿದ್ದು. ಆ ಸೋಮವಾರ ಮಾಡ್ಕೊಂಡ್ರು, ಮಂಗಳವಾರ ಸಂಜೆ ಕಮ್ಮಿ ಆಯಿತು, ಬುಧವಾರ ಬೆಳಗ್ಗೆ ಅವರು ಹೊರಟರು, ದರ್ಶನ ಮಾಡ್ಕೊಂಡು ಕೂಡ ಸಂಜೆ ಒಳಗೆ ಬಂದರು. ಬಂದಾದ ನಂತರನೇ ಈ ವಿಡಿಯೋದಲ್ಲಿ ಅವರು ಮಾಹಿತಿ ಕೊಟ್ಟಿದ್ದು. ನಾನು ಖುಷಿಯಾಗಿ ಈ ವಿಡಿಯೋ ಮಾಡೋದಕ್ಕೆ ಒಂದು ಮೋಟಿವೇಶನ್ ಆಗಿದ್ದು ಸ್ನೇಹಿತರೆ. ನಿಮ್ಮ ಪ್ರಯತ್ನ ನೀವು ಮಾಡಿ, ದೇವರು ಇದ್ದೇ ಇರ್ತಾನೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ಲು. ಅದ್ರ ಜೊತೆಗೆ ನೀವು ದೇವರಿಲ್ಲ ಅಂತೀರಾ, ಒಂದು ಮಾತು ಅರ್ಥ ಮಾಡ್ಕೊಳ್ಳಿ, ನೀವು ಹುಟ್ಟಿದ್ದು ನಿಮ್ಗೆ ಗೊತ್ತಿಲ್ಲ, ನೀವು ಸಾಯೋದು ನಿಮ್ಗೆ ಗೊತ್ತಿಲ್ಲ ಅಂದಮೇಲೆ ಕ್ವಶನ್ ಮಾರ್ಕ್ ನಿಮ್ಗೆ ಯಾವಾಗಲೂ ಗೊತ್ತಿಲ್ಲ ಅನ್ನೋದು ಇದ್ದೇ ಇರುತ್ತೆ. ಅಂದಮೇಲೆ ದೇವರು ಇದ್ದಾನೆ ಅನ್ನೋದನ್ನ ಯಾಕೆ ಗೊತ್ತಿಲ್ಲ ಅಂತೀರಾ? ಇರಬಹುದಲ್ವಾ? ಹುಟ್ಟು ಸಾವು ಗೊತ್ತಿಲ್ಲ ಅಂದಮೇಲೆ ದೇವರು ಇದ್ದಾನೆ ಅಂತಾನೆ ತಾನೆ, ಅವನೇ ತಾನೇ ಸೃಷ್ಟಿ ಹುಟ್ಟು ಸಾವು ಕೊಡ್ತಾರೋನು. ನಾವು ಸತ್ತ ಮೇಲೆ ಎಲ್ಲಿ ಹೋಗ್ತೀವಿ ಅನ್ನೋದು ಗೊತ್ತಿಲ್ಲ, ಎಲ್ಲಿಂದ ಹುಟ್ಟಿ ಬರ್ತೀವಿ ಅನ್ನೋದು ಗೊತ್ತಿಲ್ಲ. ಈ ಪ್ರೋಸೆಸ್ನ ನೀವೇ ಕಂಡುಕೋಕ್ಕಾಗತ್ತಾ? ಅಥವಾ ಯಾವ್ದಾದ್ರು ಮನುಷ್ಯ ಈ ತರ ಪ್ರೋಸೆಸ್ ಮಾಡ್ತಾ ಇದ್ದಾನ? ಇಲ್ಲ ತಾನೇ. ಸೊ ಅಂದಮೇಲೆ ಕಾಣದೇ ಇರೋ ಅಗೋಚರ ಶಕ್ತಿ ಇದೆ ಅಂತಾನೆ ತಾನೆ. ಈಗ ಆಸ್ಪತ್ರೆಗೆ ಹೋಗ್ಬೇಕು ಅನ್ಕೊಂಡ್ರು, 1 ವೀಕಿಂದ ಇಳಿದೇ ಇರೋದು 1 ಡೇಗೆ ಹೇಗೆ ಕಮ್ಮಿ ಆಗ್ಬಿಡ್ತು ಈ ನೋವು ಅಲ್ವಾ? ಆ ಪವರ್ ಅನ್ನೋದು ಇದ್ದೇ ಇರತ್ತಲ್ವಾ? ಆ ಶಿವನಿಗೆ, ನಂಜುಂಡೇಶ್ವರನಿಗೆ ನನ್ನ ಕಡೆಯಿಂದ ಕೋಟಿ ನಮನ ಅನ್ನಕ್ಕೆ ಇಷ್ಟಪಡ್ತೀನಿ. ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಿ. ಕೆಲವು ಹರಕೆಗಳಿಗೆ ಶುಭವನ್ನು ಕೊಟ್ಟೇ ಕೊಡ್ತಾರೆ, ನಿಮಗೂ ಒಳ್ಳೇದು ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ವಿಡಿಯೋನೇ ಸಾಕ್ಷಿಯಾಗಿದೆ. ಈ ವಿಡಿಯೋ ಮಾಹಿತಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಂಬಲ ಕೊಡಿ. ಮತ್ತೊಂದು ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ. ಧನ್ಯವಾದಗಳು. ಟೇಕ್ ಕೇರ್. ಬಾಯ್ ಸ್ನೇಹಿತರೆ.